ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಊರಿಗೆ ಬಂದಿದ್ದೀನಿ, ಬೇಸಿಗೆ ರಜಾ ಇತ್ತು ಅಂದ್ಬಿಟ್ಟು. ಸೊ ಫ್ರೆಂಡ್ಸ್ ಎಲ್ಲರೂ ಸಮ್ಮರ್ ವೆಕೇಷನ್ಸ್ಗೆ ಅವ್ರವ್ರ ತವ್ರ ಮನೆಗೆ ಬಂದಿದ್ದಾರೆ. ಹಾಗಾಗಿ ಒಂದು ಸಲ ಮೀಟ್ ಮಾಡೋಣ ಅಂತಂದರು. ಎಷ್ಟೊಂದು ಸಲ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಲಾಸ್ಟ್ ಟೈಮು ಒಬ್ಳು ಫ್ರೆಂಡ್ ಬಂದಿದ್ಲು. ನಿಮಗೆ ಗೊತ್ತೇ ಇರುತ್ತೆ, ವ್ಲಾಗ್ ಮಾಡಿದ್ದೆ, ನೋಡಿರ್ತೀರ. ಬಟ್ ಈ ಸಲ ಮಿಸ್ ಮಾಡಬಾರ್ದು, 3 ಜನ ಭೇಟಿ ಆಗಲೇಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ತಿಪ್ಟೂರಲ್ಲಿ ಮೀಟ್ ಆಗಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀವಿ. 3 ಜನಕ್ಕೂ ಇಬ್ಬಿಬ್ಬರು ಮಕ್ಕಳು, ಇಬ್ಬರೂ ಒಟ್ಟಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಒಬ್ಬೊಬ್ಬರನ್ನ ಮನೇಲಿ ಬಿಟ್ಬಿಟ್ಟು ಒಬ್ಬೊಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಐರಾನ ಅನುಷಾರ್ ಮನೇಲಿ ಬಿಟ್ಬಿಟ್ಟು ಅದ್ಯುತ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಏನೇನಾಗುತ್ತೋ ಗೊತ್ತಿಲ್ಲ, ಬಸ್ಸಲ್ಲಿ ಹೋಗಬೇಕು. ಈಗ ಜಸ್ಟು ಚಿಕ್ಕನಾಕ್ನಳ್ಳಿಗೆ ಗಾಡಿಯಲ್ಲಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ಹಾಕ್ಬಿಟ್ಟು ಅಲ್ಲಿನ ಬಸ್ಸಲ್ಲಿ ಹೋಗ್ತೀವಿ. ಸೊ ತಿಪ್ಟೂರಲ್ಲಿ ಸಿಗ್ತೀನಿ. ನಾನು ಬರೋ ಅಷ್ಟರಲ್ಲಿ ಒಂದು ಬಸ್ಸು ಪಾಸ್ ಆಗೋಯ್ತು. ಈಗಂತೂ ಚಿಕ್ಕನಾಕ್ನಹಳ್ಳಿಯಿಂದ ತಿಪ್ಟೂರಿಗೆ ತುಂಬಾ ಬಸ್ಗಳಿದ್ದಾವೆ. ಹಾಗಾಗಿ ಇನ್ನೊಂದು ಬಸ್ ಬಂತು, ಅದಕ್ಕೆ ಹತ್ಕೊಂಡಿದ್ದೀವಿ. 10:30 ಆಗಿತ್ತು. ಮಗನ ನಿದ್ದೆ ಟೈಮು, ಅವ್ನು ಬಸ್ಸಲ್ಲೇ ನಿದ್ದೆ ಮಾಡ್ತಾ ಇದ್ದ. ನಾನು ಮುಂಚಿನ ದಿನಗಳನ್ನು ನೆನೆಸ್ಕೊಳ್ತಾ ಇದ್ದೆ. ಕಾಲೇಜಿಗೆ ಹೋಗಬೇಕಾದ್ರೆ ನಂದು ಬಸ್ ಪಾಸ್ ಇದ್ದಿದ್ದು KB ಕ್ರಾಸಿಂದ ತಿಪ್ಟೂರಿಗೆ. ಈ ರೂಟಲ್ಲಿ ನಾನು ಎಕ್ಸಾಮ್ ಟೈಮಲ್ಲಿ ಮಾತ್ರನೇ ಓಡಾಡ್ತಾ ಇದ್ದೆ, ಬೇಗ ಹೋಗಬೇಕು ಅಂತ ಹೇಳಿ. ಹಾಗಾಗಿ ಹಳೆಯ ದಿನಗಳನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೆ. ಮದುವೆ ಆದಮೇಲೆ ಬಸ್ಸಲ್ಲಿ ಓಡಾಡಿರೋದು ತುಂಬಾ ಕಮ್ಮಿ. ಮಕ್ಕಳಾದ್ಮೇಲಂತೂ ಬಸ್ ಹತ್ತಿರೋದು ನೆನಪಲ್ಲೇ ಇಲ್ಲ. ಇಬ್ಬರೂ ಕರ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಾರಲ್ಲೇ ಹೋಗೋದು, ಕಾರಲ್ಲೇ ಬರೋದು. ಸೊ ಇವಾಗ ಬಸ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡೋವಂಥ, ಅದು ನಮ್ಮ ರೂಟಿನ ಬಸ್ ಜರ್ನಿಯನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಅವಕಾಶ ಸಿಕ್ಕಿದೆ. ವಿಪರ್ಯಾಸ ಏನಪ್ಪ ಅಂದರೆ, ನಾವು ಈ ರೋಡಲ್ಲಿ ಅವಾಗ ಓಡಾಡಬೇಕಾದ್ರೂ ರೋಡ್ ಸರಿ ಇರ್ತಿರ್ಲಿಲ್ಲ. ಈಗ ಓಡಾಡಬೇಕಾದ್ರೂ ಕೂಡ ರೋಡ್ ಸರಿ ಇಲ್ಲ. ಇವಾಗ ಮೇ ಬಿ ಏನೋ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಆದಷ್ಟು ಬೇಗ ರೋಡ್ ರೆಡಿಯಾಗಿ ಓಡಾಡೋ ರೀತಿನಲ್ಲಾಗಲಿ ಈ ರೋಡಲ್ಲಿ ಅಂತ. ಬಿಕಾಸ್ ಚಿಕ್ಕನಾಕ್ನಹಳ್ಳಿಯಿಂದ ಶೆಟ್ಟಿಕೆರೆ ಮೇಲೆ ಜಸ್ಟ್ 1/2 hour ಜರ್ನಿ ಅಷ್ಟೇ ನಮಗೆ. ಫಸ್ಟ್ ಟೈಮ್ ನಾನು ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರೂ ಬಂದು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ರು. ಎಲ್ಲಿ ಹೋಗೋದು ಅಂತ ಗೊತ್ತಾಗ್ದಲೇ ಆಟೋದಲ್ಲಿ ಕಾಲೇಜ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಸ್ ಇಳಿದ ತಕ್ಷಣ ಸೀಟ್ ಆಟೋ ಮಾಡಿಕೊಂಡು ಈ ರೂಟಲ್ಲಿ ಕಾಲೇಜ್ ಹತ್ರ ಹೋಗ್ತಾ ಇದ್ವಿ. ಅವಾಗ 10 rupees ಪರ್ ಪರ್ಸನ್, ಇವಾಗ 70 rupees ಕೇಳಿದ್ರು. ಬಿಕಾಸ್ ನಾವೇ ಆಟೋ ಮಾಡ್ಕೊಂಬಂದಿದ್ದಲ್ವಾ ಅಂತ. ಈ ಕಾಲೇಜನ್ನು ನಾನು ನಿಮಗೆ ತುಂಬ ಸಲ ತೋರಿಸಿರ್ತೀನಿ. ಇದೇ ನಾವು ಓದಿದಂಥದ್ದು, ಕಲ್ಪತರು ಕಾಲೇಜು. ಗೈಸ್, ಇವಳು ಲಾವಣ್ಯ ಫಸ್ಟ್ನೇ ಮಗಳನ್ನ ಕರ್ಕೊಂಬಂದಿದ್ದಾಳೆ. ಇವಳು ನಯನ ಫಸ್ಟ್ನೇ ಮಗಳನ್ನ ಮನೇಲಿ ಬಿಟ್ಟು 2ನೇ ಮಗಳನ್ನ ಕರ್ಕೊಂಬಂದಿದ್ದಾಳೆ. ಇವಳು 2ನೇ ಮಗನ್ನ ಮನೇಲಿ ಬಿಟ್ಟು ಬಂದಿದ್ದಾಳೆ. ಇನ್ನು ನಾನು ಫಸ್ಟ್ನೇ ಮಗಳನ್ನ ಮನೆಗೆ ಬಿಟ್ಟು 2ನೇ ಮಗನ್ನ ಕರ್ಕೊಂಡು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಈಗ ನಮ್ಮ ಕಾಲೇಜ್ ತೋರಿಸ್ತೀನಿ ಬನ್ನಿ. ಇಲ್ಲೇ ನಾವು 3 ಜನ B.Ed ಮಾಡಿದ್ದು. ಇದೇ ನೋಡಿ ಗೈಸ್ ನಮ್ಮ ಕಾಲೇಜ್, ಕಲ್ಪತರು ಶಿಕ್ಷಣ ಮಹಾವಿದ್ಯಾಲಯ. ಇಲ್ಲೇ ನಾವು ಬರ್ತಾ ಇದ್ದಿದ್ದು 8 ವರ್ಷದ ಹಿಂದೆ. ಗಾಡಿಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು, ಅಂದರೆ ಲೋಕಲ್ ಅವರು ತಿಪ್ಟೂರಿಂದ ಬರೋರೆಲ್ಲ ಗಾಡಿಗಳನ್ನ ಇಲ್ಲಿ ನಿಲ್ಲಿಸ್ತಾ ಇದ್ರು. ನಾವೆಲ್ಲ ಬಸ್ಸಲ್ಲಿ ಬರ್ತಾ ಇದ್ವಲ್ಲ, ಶೇರ್ ಆಟೋದಲ್ಲಿ ಬಂದು ಕಾಲೇಜಿಗೆ ಹೋಗ್ತಾ ಇದ್ವಿ. ಕಾಲೇಜ್ ಒಳಗಡೆ ಹೋಗೋಕ್ಕೆ ಧೈರ್ಯ ಬರಲಿಲ್ಲ, ಯಾಕೋ ಬೇಡ ಅಂತಂದರು. ಅದಕ್ಕೋಸ್ಕರನೇ ಪಾರ್ಕಿಗೆ ಬಂದ್ವಿ, ಕಾಲೇಜ್ ಹತ್ರ ಇರೋ ಪಾರ್ಕು. ಈ ಪಾರ್ಕಲ್ಲೇ ನಾವು ತುಂಬ ಸಲ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿದ್ದೀವಿ. ಹಳೇ ನೆನಪುಗಳೆಲ್ಲ ವಾಪಸ್ ಬರ್ತಾ ಇದೆ. ಯಾಕ್ರೆ ಕಾಲೇಜ್ ಒಳಗಡೆ ಹೋಗೋದು ಬೇಡ ಅಂದರೆ, ಯಾರಿಗೂ ಜಾಬ್ ಆಗಿಲ್ಲ, B.Ed ಸುಮ್ಮನೆ ಓದಿದ್ದು. ಇವಾಗ ನೋಡಿದ್ರೆ ಮಕ್ಕಳು ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ, ಏನಕ್ಕೆ ಹೋಗ್ಬೇಕು ಕಾಲೇಜ್ ಒಳಗಡೆ ಅಂತ. ಕಾಲೇಜ್ ಒಳಗಡೆ ಹೋಗಲಿಲ್ಲ, ಅದಕ್ಕೆ ಸುಮ್ಮನೆ ಸುತ್ತಮುತ್ತ ನೋಡ್ಕೊಂಡಾದ್ರೂ ಹೋಗೋಣ ಅಂತ ಹೇಳಿ ಪಾರ್ಕಿಗೆ ಬಂದಿದ್ದೀವಿ. ಆಫ್ಟರ್ 7 years 3 ಜನ ಒಟ್ಟಿಗೆ ಮೀಟ್ ಮಾಡ್ತಾ ಇರೋದು. ಇವಳಾದ್ರೂ ಲಾಸ್ಟ್ ಟೈಮು ಮನೆಗೆ ಬಂದಿದ್ಲು. ಇವಳಂತೂ ಸಿಗ್ತೀನಿ ಅಂತ ಹೇಳಿ ಸಿಕ್ಕೇ ಇರಲಿಲ್ಲ. ಅದಕ್ಕೆ ಈ ಚಾನ್ಸ್ನ ಮಿಸ್ ಮಾಡ್ಕೊಳೋದು ಬೇಡ ಅಂತ ಎಲ್ಲರೂ ಮಕ್ಕಳಿಗೆ ಸಮ್ಮರ್ ವೆಕೇಷನ್ಸ್ ಇತ್ತು ಅಂತ ಊರುಗಳಿಗೆ ಬಂದಿದ್ವಿ. ಹಾಗಾಗಿ ಸುಮ್ಮನೆ ಯಾಕೆ ಗೆಟ್ ಟುಗೆದರ್ ಮಾಡಬಾರ್ದು ಅಂತ. ಮದುವೆ ಆದಮೇಲೆ ಹೆಣ್ಮಕ್ಳು ಲೈಫ್ ಅಂತೂ ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ. ಸಿಂಗಲ್ ಆಗಿರೋವಾಗ ಯಾರು ಎಲ್ಲಿಗೆ ಕರೆದ್ರೂ ಹೋಗ್ತಾ ಇರ್ತೀವಿ. ಮದುವೆ ಆದಮೇಲೆ ಮಕ್ಕಳಾದ್ಮೇಲಂತೂ ಈ ಥರ ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಗೋದು ನಿಜವಾಗ್ಲೂ ರೇರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಆ ಚಾನ್ಸ್ ಇವತ್ತು ನಮಗೆ ಸಿಕ್ಕಿದೆ. ಫುಲ್ ಡೇನ ಇದೇ ರೀತಿನಲ್ಲಿ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಟ್ ತಿಪ್ಟೂರಲ್ಲಿ ಎಲ್ಲೋಗಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಎಲ್ಲೋಗ್ತೀವಿ, ಏನು ಮಾಡ್ತೀವಿ, ಪ್ಲ್ಯಾನ್ ಮಾಡಿಕೊಂಡು ಹೋಗ್ತೀವಿ. ಕಾಲೇಜಿಂದ ಆಚೆ ಬಂದಿದ ತಕ್ಷಣ ಅಲ್ಲಿ ಗೋಲ್ಗಪ್ಪ ನೋಡಿದ್ವಿ. ನಾವಂತೂ ಕಾಲೇಜಲ್ಲಿ ಇರೋವಾಗ ಊಟ ಮಾಡಿದ್ರು, ಹೊಟ್ಟೆ ತುಂಬಿದ್ರು ಗೋಲ್ಗಪ್ಪ ನೋಡಿದ ತಕ್ಷಣ ತಿಂತಾನೆ ಇರ್ತಾ ಇದ್ವಿ. ನಮ್ಮ ಸರ್ಗಳಂತೂ ನೋಡಿದ್ರೆ ಬೈತಾ ಇದ್ರು, ಬಾಕ್ಸ್ಗಳು ತೊಗೊಂಬರ್ತೀರಾ, ಊಟ ಮಾಡಿದ್ರು ಆ ಗೋಲ್ಗಪ್ಪ ತಿನ್ನೋದು ಮಾತ್ರ ಬಿಡೋದಿಲ್ಲ ಅಂತ.
ಅವ್ರಿಗೆ ಎಷ್ಟು ಬೈದ್ರೂ ಅಷ್ಟೇ ಹೆಣ್ಮಕ್ಳುಗಳಿಗೆ ಪಾನಿಪುರಿ ಗೋಲ್ಗಪ್ಪನ ಬಿಡಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಿಂಗಲ್ ಆಗಿರಲಿ, ಮದುವೆ ಆಗಿರಲಿ, ಆಂಟಿದಿರಾಗಿರಲಿ, ಅಜ್ಜಿದಿರಾಗಿರಲಿ, ಗರ್ಲ್ಸ್ ಅಂದರೆ ಗೋಲ್ಗಪ್ಪ, ಗೋಲ್ಗಪ್ಪ ಅಂದರೆ ಗರ್ಲ್ಸ್. ಏನು ಬಿಟ್ಟರು ಬಿಡ್ತೀವಿ, ಅದನ್ನು ಮಾತ್ರ ಬಿಡೋದಿಲ್ಲ. ಗೋಲ್ಗಪ್ಪ ತಿನ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ಜಾಲಿ ಬೀಸ್ ಅನ್ನೋ ಪ್ಲೇ ಏರಿಯಾಗೆ. ಇದು ಲೊಕೇಟ್ ಆಗಿರೋದು ತಿಪ್ಟೂರಲ್ಲಿರುವಂಥ ರಾಮ ಮಂದಿರ ರೋಡು ಆಪೋಸಿಟ್ಟು ಜ್ಯೋತಿ ನೇತ್ರಾಲಯ. ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋಗೋದು ಈ ಬಿಸಿಲಲ್ಲಿ, ಮಕ್ಕಳಿಗೆ ಆಟ ಆಡೋದಕ್ಕೆ ಯಾವುದಾದ್ರೂ ಪ್ಲೇಸ್ ಇದ್ದರೆ ನೋಡೋಣ ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಈ ಒಂದು ಪ್ಲೇಸು. ಒಂದು ಮಗುಗೆ ಪರ್ ಅವರು 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಗು ಹೆಸರು ಮತ್ತು ಫೋನ್ ನಂಬರನ್ನ ಬರೆದು ನೀವಲ್ಲಿ ಬರೆಸ್ಬೇಕಾಗತ್ತೆ. ಸಾಕ್ಸ್ ಇದ್ದರೆ ಎಕ್ಸ್ಟ್ರಾ ಏನೂ ಚಾರ್ಜಸ್ ಮಾಡಲ್ಲ. ಸಾಕ್ಸ್ ಇರಲಿಲ್ಲ ಅಂತಂದರೆ ಇವರೇ ಸಾಕ್ಸನ್ನು ಪ್ರೊವೈಡ್ ಮಾಡ್ತಾರೆ. ಆಗ 30 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ಒಂದು ಮಗುಗೆ 230 ರೂಪೀಸ್ ಪರ್ ಅವರು. ನಾವು 3 ಜನ ಮಕ್ಕಳನ್ನ ಕರ್ಕೊಂಬಂದಿರೋದ್ರಿಂದ 1 ಅವರ್ ಟೈಮ್ ಸ್ಪೆಂಡ್ ಆಗುತ್ತೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದ್ವಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಇಂಡೋರ್ ಆಗಿರೋದ್ರಿಂದ ಬಿಸಿಲಲ್ಲಿ ಆಟ ಆಡ್ತಾರೆ ಅನ್ನೋ ಭಯ ಇರೋದಿಲ್ಲ. ಜೊತೆಗೆ ವೆರೈಟೀಸ್ ಆಫ್ ಪ್ಲೇ ಥಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಸಮ್ಮರ್ ಕ್ಯಾಂಪನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸಮ್ಮರ್ ವೆಕೇಷನ್ಸ್ ಇರೋದ್ರಿಂದ ತುಂಬ ಜನ ಮಕ್ಕಳಿರೋದ್ರಿಂದ ಮಕ್ಕಳು ಜೊತೆ ತುಂಬ ಬೇಗ ಬೆರೀತಾರೆ. ಅವ್ರ ಜೊತೆನಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. 3 ಜನ ಮಕ್ಕಳು ತುಂಬ ಖುಷಿಯಾಗಿದ್ರು. ಹಾಗೆ ನಾವು ಸ್ಟೇಟಸಿಗೆ ಹಾಕಿದ್ದನ್ನ ನೋಡಿ ನಮ್ಮ ಜೂನಿಯರ್ ಕೂಡ ಬಂದಿದ್ದೀರಾ ಇಲ್ಲಿಗೆ ಅಂತ ಹೇಳಿ ನಮ್ಮನ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದರು. ಇವರು ರವಿ ಅಂತ ಹೇಳ್ಬಿಟ್ಟು ತಿಪ್ಟೂರಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ನಮ್ಮ BEd ಅಲ್ಲಿ ಜೂನಿಯರು ಇವರು. ಮೊದಲನೇ 1 ಅವರ್ಗೆ ಮಾತ್ರ 230 ರೂಪೀಸ್ ಚಾರ್ಜ್ ಆಗುತ್ತೆ. ನೀವು ಎಕ್ಸ್ಟೆಂಡ್ ಮಾಡ್ತೀರಾ ಅಂದರೆ ಇನ್ನೊಂದು ಅವರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಐರಾನು ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ, ಅವಳು ಆಟ ಆಡ್ತಾ ಇದ್ಲು ಅಂತ ಒಂದು ಸತಿಗೆ ಅನ್ಸಿದ್ರು. ಇಬ್ರು ಕರ್ಕೊಂಬಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಯೋಚನೆ ಮಾಡಿ ಸುಮ್ಮನೆ ಆದೆ. ಅಲ್ಲಿಂದ ನಾವು ಬಂದಿದ್ದು ಆತಿಥ್ಯ ಅನ್ನೋ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಮಕ್ಕಳನ್ನ 1 ಅವರ್ ಆಟ ಆಡಿಸಿ ಅವ್ರಿಗೂ ಸುಸ್ತಾಗಿತ್ತು, ನಮಗೂ ಹೊಟ್ಟೆ ಹಸ್ತಿತ್ತು. ಇಲ್ಲಿರೋ ಪ್ಲೇಸಲ್ಲಿ ಮೊದಲು ಪಂಚವಟಿ ಅಂತ ಡಾಬಾ ಇರ್ತಾ ಇತ್ತು. ನಾವಂತೂ ಅಲ್ಲಿಗೆ ತುಂಬ ಸಲ ಬರ್ತಾ ಇದ್ವಿ. ಈಗ ಅದೇ ಜಾಗದಲ್ಲಿ ಈ ರೆಸ್ಟೋರೆಂಟನ್ನು ಮಾಡಿದ್ದಾರೆ. ಇವತ್ತು ಬುಧವಾರ, ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡಿದ್ವಿ ಅಂತ ಹೇಳಿ ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ. ಮಕ್ಳಿಗೆ ಊಟ ಮಾಡಿಸಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು. ಊಟ ಮಾಡಿಕೊಂಡು ಆಚೆ ಬಂದರೆ ಅಲ್ಲಿ KGFದು ಗನ್ ಥರ ಒಂದು ಶೋ ಪೀಸನ್ನು ಇಟ್ಟಿದ್ರು. ಹಿಂದೆಗಡೆ ನೋಡಿದ್ರೆ ಅಲ್ಲಿ ಕಾರ್ಗಳೆಲ್ಲ ಫುಲ್ ಎಗರ್ತಾ ಇರೋ ರೀತಿನಲ್ಲಿ ಪೇಂಟಿಂಗ್ಸ್ ಎಲ್ಲ ಅದನ್ನು ಮಾಡಿದ್ರು. ರೆಸ್ಟೋರೆಂಟಿಗೆ ಬಂದಿರೋರು ಇಲ್ಲಿ ಫೋಟೋಸ್ ಏನಾದರೂ ತೆಗೆಸ್ಕೋಬಹುದು ಅಂತಂದರೆ ಇಲ್ಲಿ ತೆಗೆಸ್ಕೊಳ್ಳೋ ರೀತಿನಲ್ಲಿ ಇಟ್ಟಿದ್ದಾರೆ. ಈಗ ಒಬ್ಬೊಬ್ಬರಿಗೆ ಬಾಯ್ ಹೇಳುವಂಥ ಟೈಮು. ಇವಳ್ದು ಹಂದನ್ಕೆರೆ. ಸೊ ಫಸ್ಟ್ ಊರಿನ ಬಸ್ ಬಂತು ಅಂತ ಹೇಳಿ ಅವಳು ಹೋದ್ಲು. ಇವಳ್ದು ಬಾಣಾವರ. ಬರೋ ಬಸ್ಸೆಲ್ಲ ತುಂಬ ರಶ್ ಆಗಿದ್ವು. ಹಾಗಾಗಿ ಖಾಲಿ ಇರೋ ಬಸ್ ಬಂದರೆ ಹತ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ನಮ್ಮೂರಿನ ಬಸ್ ಬಂತು ಅಂತ ಹೇಳಿ ನಾವು ಬಂದ್ವಿ. ಬೇಜಾರಾಯಿತು ಬಸ್ ಹತ್ಸಿ ಬರಬೇಕಾಗಿತ್ತು ಅಂತ. ಬಟ್ ಆಲ್ರೆಡಿ 5 o'clock ಆಗಿತ್ತು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಮನೆಗೆ ಬಂದ್ವಿ. 6 ಗಂಟೆ ಆಗಿತ್ತು. ಅಲ್ಲಿ 5 ಗಂಟೆಗೆಲ್ಲ ಬಸ್ ಹತ್ತಿದ್ವಿ. ಅಲ್ಲಿಂದ ಬಂದು ಚಿಕ್ಕನಾಕ್ನಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ಹಾಕೋಗಿದ್ನಲ್ಲ ಕರ್ಕೊಂಬಂದು ಇನ್ನು ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಹಾಗೆ ಇದ್ವು, ಮುಗಿಸ್ಕೊಂಡೆ. ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ನಮ್ಮದು 5 ಜನದ ಗ್ಯಾಂಗ್ ಇದ್ದಿದ್ದು. ಆಯಿಷಾ ಅಂತ ಹೇಳಿಬಿಟ್ಟು ಇನ್ನೊಬ್ಳು ಹುಡುಗಿ ಜಾಯಿನ್ ಆಗಬೇಕಾಗಿತ್ತು. ಬಟ್ ಅವಳು ಶಿವಮೊಗ್ಗದಲ್ಲಿದ್ದಾಳೋ ಎಲ್ಲಿದ್ದಾಳೋ ಗ್ರೂಪಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ ಅವಳು. ಹಾಗಾಗಿ ನಾವು 3 ಜನ ಮೀಟ್ ಆಗಿದ್ದು. ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ಒಬ್ಬಳು ತುಂಬ ನೆನಪಾಗ್ತಾಳೆ, ನನ್ನ ಫ್ರೆಂಡು ರಶ್ಮಿ ಅಂತ ಹೇಳಿಬಿಟ್ಟು. BEd ಅಲ್ಲಿದ್ದಾಗೆಲ್ಲ ತುಂಬ ಕ್ಲೋಸು ನಾವು 5 ಜನ. ತಿಪ್ಟೂರೇನೆ ಅವ್ರ ಊರು. ಈಗ ಮದುವೆ ಆಗಿದೆ. ಅವ್ರ ಹಸ್ಬೆಂಡ್ ಊರು ಕೂಡ ತಿಪ್ಟೂರೇನೆ. ಬಟ್ ಯಾವಾಗ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ, ಅವಳ ಲೈಫಲ್ಲಿ ಏನು ನಡೀತಾ ಇದೆ ಒಂದು ಗೊತ್ತಾಗಲ್ಲ. ಫ್ರೆಂಡ್ಸ್ ಎಲ್ಲರೂ ಕಾಂಟ್ಯಾಕ್ಟಲ್ಲಿದ್ದರೆ ಖುಷಿ ಆಗುತ್ತೆ. ಎವ್ರಿಡೇ ಮೀಟ್ ಮಾಡೋಕ್ಕಾಗಲ್ಲ. ಬಟ್ ಈ ಥರ ಒನ್ಸ್ ಇನ್ ಎ ಇಯರ್ ಸಮ್ಮರ್ ವೆಕೇಷನ್ಸಿಗೆ ಅಂತ ಬಂದಿರ್ತೀವಿ ಅಮ್ಮನ ಮನೆಗಳಿಗೆ. ಆವಾಗ ಮೀಟ್ ಮಾಡಿದ್ರೆ ನಮ್ಮ ಹಳೇ ದಿನಗಳೆಲ್ಲ ನೆನಪಾಗ್ತವೆ, ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತವೆ, ಮೆಮೊರೀಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಆ ಬಾಂಡಿಂಗು ಕೂಡ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಯರ್ ಬೈ ಇಯರ್ ನಾವು ಇನ್ನೂ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಿದ್ದೀವಿ ಅಂತ. ಅದು ಒಂದು ಬೇಜಾರಾಯಿತು, ಅವರಿಬ್ಬರು ಬರಲಿಲ್ಲ ಅನ್ನೋದು. ಅವಳಾದರೂ ಕಾಂಟ್ಯಾಕ್ಟಲ್ಲಾದರೂ ಇದ್ದಾಳೆ ಆಯಿಷಾ. ಬಟ್ ರಶ್ಮಿ ಅಂತ ಹೇಳಿದ್ನಲ್ಲ, ಏನು ಮಾಡ್ತಿದ್ದಾಳೆ ಅನ್ನೋದು ಸಹ ಗೊತ್ತಿಲ್ಲ. ಬಟ್ ಫ್ರೆಂಡ್ಸ್ ಜೊತೆ ಇವತ್ತು ದಿನ ಕಳೆದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಎ ಡೇ ಸ್ಪೆಂಟ್ ವಿತ್ ಹ್ಯಾಪಿಲಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.